ಉತ್ತರ ಕನ್ನಡ ಜಿಲ್ಲೆಗೆ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಬರೋದಾದರೆ ನಾವೆಲ್ಲೂ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛಾಶಕ್ತಿ. ಆ ಕಾರಣಕ್ಕಾಗಿ ಅವು ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ದಾವೆ ನನಗೆ ಗೊತ್ತಿಲ್ಲ. ನಾನು ಜಿಲ್ಲೆಯ ಪ್ರಶ್ನೆಗಳ ಬಂದಾಗ ಮಾತ್ರ ಮಾತಾಡ್ತೀನಿ. ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ ಬರೋದಾದ ಬರ್ತಾರೆ, ಸಂತೋಷ. ಅದಕ್ಕೆ ನಿಮ್ಮ ಸಹಕಾರ ಇದೆಯಾ? ನನ್ನ ಸಹಕಾರ ಪ್ರಶ್ನೆನೇ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ 136 ಜನ ಶಾಸಕರಿದ್ದಾರೆ. ಶಾಸಕಾಂಗ ಪಕ್ಷ ನಿರ್ಣಯ ಅಂತಿಮವಾಗುತ್ತೆ, ಹೈಕಮಾಂಡ್ ನಿರ್ಣಯ ಅಂತಿಮ. ಉತ್ತರ ಕನ್ನಡ ಜಿಲ್ಲೆಗೆ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಬರೋದಾದರೆ ನಾವೆಲ್ಲೂ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛಾಶಕ್ತಿ. ಆ ಕಾರಣಕ್ಕಾಗಿ ಅವು ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ದಾವೆ ನನಗೆ ಗೊತ್ತಿಲ್ಲ. ನಾನು ಜಿಲ್ಲೆಯ ಪ್ರಶ್ನೆಗಳ ಬಂದಾಗ ಮಾತ್ರ ಮಾತಾಡ್ತೀನಿ. ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ ಬರೋದಾದ ಬರ್ತಾರೆ, ಸಂತೋಷ. ಅದಕ್ಕೆ ನಿಮ್ಮ ಸಹಕಾರ ಇದೆಯಾ? ನನ್ನ ಸಹಕಾರ ಪ್ರಶ್ನೆನೇ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ 136 ಜನ ಶಾಸಕರಿದ್ದಾರೆ. ಶಾಸಕಾಂಗ ಪಕ್ಷ ನಿರ್ಣಯ ಅಂತಿಮವಾಗುತ್ತೆ, ಹೈಕಮಾಂಡ್ ನಿರ್ಣಯ ಅಂತಿಮ.